ಭೂಮಿಯಲ್ಲಿ ಎರಡು ಸಾಮ್ರಾಜ್ಯ ಇದೆ ಪ್ರಿಯರೇ. ಒಂದು ಲೋಕ ಸಾಮ್ರಾಜ್ಯ, ಇನ್ನೊಂದು ದೇವರ ಸಾಮ್ರಾಜ್ಯ. ಈ ಲೋಕ ಸಾಮ್ರಾಜ್ಯದಿಂದ ಯೇಸು ಸ್ವಾಮಿ ಬಿಡುಗಡೆ ಮಾಡಿ ನಮ್ಮನ್ನು ದೇವರ ರಾಜ್ಯಕ್ಕೆ ತಂದಿದ್ದಾರೆ. ಸೊ ದೇವರೇ ನಮ್ಮನ್ನು ಆರಿಸಿಕೊಂಡ ಜನಾಂಗವಾಗಿದ್ದೇವೆ ನಾವು. ಆದ್ದರಿಂದ ನಾವು ದೇವರ ಪ್ರಜೆಗಳಾಗಿದ್ದಾರೆ. ನಮ್ಮ ದೇವರು ಯೇಸು ಸ್ವಾಮಿಯವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮುಂದೆ ಹೇಳ್ತೇನೆ, ಲೋಕ ಸಾಮ್ರಾಜ್ಯದವರೆಗೂ ತೀರ್ಪಿದೆ, ಲೋಕ ಸಾಮ್ರಾಜ್ಯದಲ್ಲಿ ಜೀವಿಸುವವರೆಗೂ ತೀರ್ಪಿದೆ, ದೇವರ ಸಾಮ್ರಾಜ್ಯದಲ್ಲಿ ಸ್ವೀಕರಿಸುವವರೆಗೂ ತೀರ್ಪಿದೆ. ದಯಮಾಡಿ ಗಮನಿಸ್ರಿ ಪ್ರಿಯರೇ, ದೇವರ ರಾಜ್ಯದಲ್ಲಿ ವಾಸ ಮಾಡುವವರಿಗೆ ಸಿಗುವ ಸೌಭಾಗ್ಯ ಏನು? ನಿತ್ಯ ಜೀವ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಸಾವಿಲ್ಲದ ಜೀವನ. ಲೋಕ ಸಾಮ್ರಾಜ್ಯದಲ್ಲಿ ಜೀವಿಸುವ ಪ್ರತಿಯೊಬ್ಬನಿಗೇನಿದೆ? ನಿತ್ಯ ಮರಣ. ನಾನು ಅದನ್ನು ಮುಂದೆ ನಿಮಗೆ ತಿಳಿಸ್ತೇನೆ ಪ್ರಿಯರೇ. ಈ ಕಡೆ ಗಮನಿಸ್ರಿ, ನಾವು ದೇವರಿಂದ ಆಯ್ದುಕೊಂಡ ಜನಾಂಗ. ನಾವು ಸಾಮಾನ್ಯ ಮನುಷ್ಯರಲ್ಲ ಪ್ರಿಯರೇ. ನಿಮ್ಮಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ನಡೆ ನುಡಿಯಲ್ಲಿ ಈ ವಾಕ್ಯವನ್ನು ನೀವು ಹೃದಯದಲ್ಲಿ ಇಟ್ಕೊಂಡ್ರೆ, ನಾನು ದೇವರಿಂದ ಆಯ್ಕೆಗೊಂಡ ಜನಾಂಗ ಅಂತ ನಿನ್ನ ಹೃದಯದಲ್ಲಿ ಇದ್ದರೆ, ನೀನು ಈ ದಿನ ಇಡೀ ದಿನ ದೇವರ ಕೆಲಸ ಮಾಡ್ತೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಯಜಮಾನ ದೇವರಾಗಿದ್ದಾರೆ. ಅಬ್ರಹಾಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು. ನಾನು ಅವರ ಆರಿಸಲ್ಪಟ್ಟ ಜನಾಂಗ ನಾನಾದರೆ ನನ್ನ ತಂದೆ ಕೆಲಸ ನಾನು ಮಾಡ್ತೇನೆ. ಪೇಂಟ್ರ್ ಆಗಿರಲಿ, ಎಲೆಕ್ಟ್ರಿಷಿಯನ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಟೀಚರ್ ಆಗಿರಲಿ, ನೀವೇನೇ ಆಗಿರಲಿ. ಗಮನಿಸ್ರಿ ಪ್ರಿಯರೇ, ಧ್ಯಾನ ಅಂದರೆ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಬಿಡೋದಲ್ಲ. ಗಮನಿಸ್ರಿ, ನಾವು ದೇವರಿಂದ ಆಯ್ದುಕೊಂಡ ಜನಾಂಗ ಆದ ಮೇಲೆ ದೇವರು ಏನು ಜನರಿಗೆ ನಮಗೆ ಹೇಳಿದಾರೋ ನಾವು ಅದನ್ನು ಖಂಡಿತವಾಗಿ ಮಾಡ್ತೇವೆ. ದೇವರ ಆತ್ಮರು ನಮ್ಮನ್ನು ಬಿಡೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ರಾಜಯಾಜಕರು. ಗಮನಿಸ್ರಿ ಪ್ರಿಯರೇ, ರಾಜಯಾಜಕರು ನಮ್ಮ ಹಳೆ ಒಡಂಬಡಿಕೆಯಲ್ಲಿ ನಾವು ಅನೇಕ ಬಲಿಗಳನ್ನು ಅರ್ಪಿಸುವುದಕ್ಕೆ ನಾವು ನೋಡ್ತೇವೆ ಪ್ರಿಯರೇ. ಪಾಪ ಪರಿಹಾರಕ ಬಲಿ, ಅನೇಕ ಬಲಿಗಳಿದ್ದಾವೆ. ನಾವು ಯಾರಂತ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ? ಇಲ್ಲಿ 1 ಪೇತ್ರ ಏನು ಹೇಳ್ತಾರೆ? ರಾಜಯಾಜಕರು. ಗಮನಿಸ್ರಿ, ಈ ವೇದಿಕೆಯಲ್ಲಿ ಬಲಿಯನ್ನು ಅರ್ಪಿಸ್ತಕ್ಕಂತಹ ಯಾಜಕರು ಒಬ್ಬರು ಇದ್ದಾರೆ. ಗಮನಿಸ್ರಿ, ಅವರು ಯಾಜಕರು, ನಾವು ಯಾಜಕರೇ. ಹೆಂಗೆ ಬ್ರದರ್ ಅನ್ನೋದಾದರೆ, ಅವರು ಬಲಿಯನ್ನು ಅರ್ಪಿಸಲಿಕ್ಕೆ ತಮ್ಮನ್ನೇ ಅರ್ಪಣೆ ಮಾಡ್ಕೊಂಡಿದ್ದಾರೆ. ನಾವೇನು ಮಾಡಿದ್ದೀವಿ? ನಮ್ಮ ಕುಟುಂಬದ ಮೂಲಕ, ಕುಟುಂಬ ಜೀವನದ ಮೂಲಕ ಬಲಿ ಅರ್ಪಣೆಗೆ ಒಬ್ಬ ಯಾಜಕನನ್ನು ದಾರಿ ಎರಿತಾ ಇದ್ದೇವೆ. ಸ್ತುತಿ ಎಂಬ ಬಲಿಯನ್ನು ದೇವರಿಗೆ ಕೊಡ್ತಾ ಇದ್ದೇವೆ. ಸೊ ಯಾಜಕರ ಪಾಲಿಗೆ ನಾನು ಸೇರ್ಕೊಂಡಿದ್ದೇನೆ, ನೀವು ಸೇರ್ಕೊಂಡಿದ್ದೀರಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಬಲಿಯನ್ನು ಅರ್ಪಿಸಲಿಕ್ಕೆ ದೇವರು ವಿಶೇಷವಾಗಿ ಯಾಜಕರನ್ನು ಆರಿಸ್ಕೊಂಡ್ರು. ಮೆಲ್ಕಿಸದೇಕ ಒಬ್ಬ ಯಾಜಕ, ಏಲಿ ಒಬ್ಬ ಯಾಜಕ, ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡ್ತಿದ್ದಂಥವರು ಪ್ರಿಯರೇ. ನಾವು ಯಾರು ಈ ಭೂಮಿಯಲ್ಲಿ? ಗಮನಿಸಿ ಪ್ರಿಯರೇ, ನಾವು ಯಾರಾಗಿದ್ದೇವೆ ಈ ಭೂಮಿಯಲ್ಲಿ? ರಾಜಯಾಜಕರು. ಪ್ರೈಸ್ ದ ಲಾರ್ಡ್. ಸ್ತುತಿ ಎಂಬ ಅಲ್ಲಿ ಗುರುಗಳು ಪೂಜ್ಯ ರೊಟ್ಟಿಯನ್ನು, ದ್ರಾಕ್ಷರಸವನ್ನು ತೆಗೆದುಕೊಂಡು ಯೇಸು ಸ್ವಾಮಿಯವರ ಪೂಜ್ಯ ಶರೀರದ 2000 ವರ್ಷಗಳ ಹಿಂದೆ ಬಲಿಯಾದಂತಹ ಆ ಬಲಿಯನ್ನು ಅವರು ಸ್ಮರಿಸಿ ಹೇಗೆ ಸ್ಮರಿಸ್ತಾರೋ, ನಾವು ಅದನ್ನು ಬಾಯಿಂದ ನಿವೇದಿಸಿ ಅವರನ್ನು ಸ್ತುತಿಸಿ ಕೊಂಡಾಡ್ತಿದ್ದೇವೆ. ನಾವು ಕೂಡ ರಾಜಯಾಜಕರೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನೆಕ್ಸ್ಟ್, ಪವಿತ್ರ ಪ್ರಜೆ. ಆಮೇನ್. ನೋಡ್ರಿ, ನಾವು ಪವಿತ್ರ ಪ್ರಜೆ ಕಂಡ್ರೆ ನಮ್ಮ ನಡೆ ನುಡಿ ಕ್ರಿಯೆಯಲ್ಲಿ ನಾವು ದೇವರನ್ನು ಪ್ರತಿಬಿಂಬಿಸಬೇಕು. ಆಮೇನ್. ಸೂರ್ಯನ ಕಿರಣಗಳನ್ನು ಗಮನಿಸ್ರಿ. ಸೂರ್ಯನ ಕಿರಣಗಳು ದುರ್ಜನರಿಗೂ ಬೆಳಕು ಕೊಡ್ತದೆ,
ಸಜ್ಜನರಿಗೂ ಬೆಳಕು ಕೊಡ್ತದೆ. ಸೂರ್ಯನ ಕಿರಣಗಳು ಒಳ್ಳೆ ಕಡೆ ಇರಲಿ, ಒಳ್ಳೆ ಜಾಗದಲ್ಲಿ ಬೆಳಕು ಕೊಡ್ತದೆ, ಕೊಚ್ಚೆ ಇರುವ ಜಾಗದಲ್ಲೂ ಬೆಳಕು ಕೊಡ್ತದೆ. ಆದರೆ ಗಮನಿಸಿ ಪ್ರಿಯರೇ, ಸೂರ್ಯನ ಕಿರಣಗಳು ಎಂದೂ ಕೂಡ ಅದು ಅಶುದ್ಧ ಆಗೋದೇ ಇಲ್ಲ. ಅದರ ಕೆಲಸ ಬೆಳಕು ಕೊಡೋದೆ. ನಮ್ಮ ಕೆಲಸ ಏನಾಗಿದೆ? ನಮ್ಮ ಅಕ್ಕಪಕ್ಕದಲ್ಲಿ ದುರ್ಜನರಿದ್ದರೋ, ಕತ್ತಲೆ ಇದ್ದರೋ, ಪಾಪ ಇದ್ದರೋ, ನಾವು ಪವಿತ್ರ ಪ್ರಜೆಗಳಾಗಿ ಈ ಭೂಮಿಯಲ್ಲಿ ಜೀವಿಸಬೇಕು. ಆಗ ನೀವು ರಾಜ ಯಾಜಕರು, ಆಗ ನೀವು ದೇವರು ಆಯ್ದುಕೊಂಡ ಜನಾಂಗ, ಆಗ ನೀವು ದೇವರ ಪ್ರಜೆ. ಆಮೆನ್, ಹಲ್ಲೆಲೂಯಾ. ಈ ರೀತಿ ಜೀವಿಸ್ತಾ ಹೋಗಿ ಪ್ರಿಯರೇ, ಗಮನಿಸ್ರಿ, ದಾನಿಯೇಲನಿಗೆ ಸಿಂಹದ ಗವಿಗೆ ಹಾಕುವಾಗ ಹೇಗೆ 5 ಸಿಂಹಗಳು ಆತನನ್ನು ತಿನ್ನಲಿಲ್ವಾ? ಪವಿತ್ರ ಪ್ರಜೆಯನ್ನ, ದೇವರು ಆಯ್ದುಕೊಂಡ ಜನಾಂಗವನ್ನ ಈ ಭೂಮಿಯಲ್ಲಿ ಯಾವುದೇ ಶಕ್ತಿಗಳು ಮುಟ್ಲಿಕ್ಕಾಗೋದಿಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ಹಲ್ಲೆಲೂಯಾ. ಇದಾಗಿದೆ ಪ್ರಿಯರೇ ಕೀರ್ತನೆಗಳು 91ರಲ್ಲಿ ಹೇಳಿದ್ದು ದೇವರು. ಅನೇಕರು ನನಗೆ ಪ್ರಶ್ನೆ ಹೇಳ್ತಾರೆ, ಬ್ರದರ್, ಈ ದೇವರ ವಾಕ್ಯ ಹೇಳಿದೆಯಲ್ಲ, 10,000 ಹೆಣಗಳು ಅಕ್ಕದಲ್ಲಿ ಬಿದ್ದಿದ್ರು, ಅಕ್ಕಪಕ್ಕ ಬಿದ್ದಿದ್ರು, ನಿನಗೆ ಏನು ಕೇಡು ಬಾರದು, ಯಾವ ಹಾನಿಯೂ ನಿನ್ನ ಗುಡಾರದ ಒಳಗೆ ಬಾರದು. ಹೆಂಗ್ರಿ ಬಂತು ದಾನಿಯೇಲನಿಗೆ? ಕಮಾನ್ ಟೆಲ್ ಮಿ. 5 ಸಿಂಹಗಳಿರುವಂತಹ ಆ ಸಿಂಹದ ಗವಿಗೆ ತೆಗೆದುಕೊಂಡು ಹೋಗಿ ದಾನಿಯೇಲನನ್ನು ಹಾಕಿದ್ರಲ್ಲ, ಯಾಕೆ ತಿನ್ನಲಿಲ್ಲ? ನೆಕ್ಸ್ಟ್, ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ತೆಗೆದುಕೊಂಡು ಬೆಂಕಿಗೆ ಹಾಕಿದ್ರಲ್ಲ, ಬೆಂಕಿ ಯಾಕೆ ಸುಡಲಿಲ್ಲ? ಎಲ್ಲ ಹಸರನನ್ನ, ನಿಷಿದ್ಧವಾದ ಹಂದಿ ಮಾಂಸವನ್ನು ಆತನ ಬಾಯಿಗೆ ಹಾಕಿದ್ರು ಕೂಡ, ನಾನು ಪ್ರಾಣವನ್ನು ಕೊಡ್ತೇನೆ ಹೊರತು ನಿಷಿದ್ಧವಾದ ಈ ಹಂದಿ ಮಾಂಸವನ್ನು ನಾನು ತಿನ್ನೋದಿಲ್ಲ ಅಂತ ಹೇಳಿದ. ದಯಮಾಡಿ ಗಮನಿಸ್ರಿ ಪ್ರಿಯರೇ, ದೇವರ ವಾಕ್ಯವನ್ನ ನಾವು ಹಲ್ಲೆಲೂಯಾ, ಸ್ವರವೇತಿ ಹಲ್ಲೆಲೂಯಾ, ಹಲ್ಲೆಲೂಯಾ ಓದೋಣ. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ 12ನೇ ವಾಕ್ಯ. ರೋಮನರಿಗೆ ಬರೆದ ಪತ್ರ ರೋಮನರಿಗೆ ಬರೆದ ಪತ್ರ 12ನೇ ವಾಕ್ಯ ನೋಡಿ, ನಾನು ಓದ್ತೇನೆ, ಗಮನಿಸ್ರಿ. ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು, ದಯಮಾಡಿ ಗಮನಿಸ್ರಿ, ದಯಮಾಡಿ ಗಮನಿಸ್ರಿ. ಈ ಭೂಮಿಯಲ್ಲಿ ಬೈಬಲ್ ಅಂತ ಕೆಲವರಿಗೆ ಗೊತ್ತಿಲ್ಲ, ಮೋಶೆಯ ಧರ್ಮಶಾಸ್ತ್ರ ಅಂತ ಗೊತ್ತಿಲ್ಲ. ಯಾವುದು ಮೋಶೆಯ ಧರ್ಮಶಾಸ್ತ್ರ? 5 ಪುಸ್ತಕಗಳಿದ್ದಾವೆ. ಯಾವುದು ಯಾವುದು? ಆದಿಕಾಂಡ, ವಿಮೋಚನಕಾಂಡ, ಸಂಖ್ಯಾಕಾಂಡ, ಯಾಜಕಕಾಂಡ, ಧರ್ಮೋಪದೇಶ ಕಾಂಡ. ಈ 5 ಪುಸ್ತಕಗಳೇ ಏನಾಗಿದ್ದು? ಮೋಶೆಯ ಧರ್ಮಶಾಸ್ತ್ರ. ಹಿಂದೆ ಇದ್ದಿದ್ದು ಇದೇ ಬೈಬಲು. ನೋಡ್ರಿ, ಈ ಧರ್ಮಶಾಸ್ತ್ರದ ಅರಿವೇ ಇಲ್ಲದೆ ಪಾಪ ಮಾಡುವವರು, ದಯಮಾಡಿ ಗಮನಿಸ್ರಿ ಪ್ರಿಯರೇ, ಆ ಶಾಸ್ತ್ರದ ತೀರ್ಪಿಗೆ ಒಳಗಾಗದೆ ನಾಶವಾಗ್ತಾರಂತೆ. ಆದರೆ ಆ ಧರ್ಮಶಾಸ್ತ್ರದ ಅರಿವಿದ್ದು ಪಾಪ ಮಾಡುವವರು ಆ ಶಾಸ್ತ್ರದ ತೀರ್ಪಿಗೆ ಗುರಿಯಾಗ್ತಾರೆ. ಅಲ್ಲಿ ನೋಡಿ, ದೇವರಿಗೆ ಬಂದು ಏನು ನೆಪ ಹೇಳಲಿಕ್ಕಾಗೋದಿಲ್ಲ. ಗಮನಿಸ್ರಿ ಪ್ರಿಯರೇ, ಸ್ವಾಮಿ ನನಗೇನು ಗೊತ್ತಿಲ್ಲ, ನಾನೇನು ಹೋಗಲಿಲ್ಲ ಅಂತ ಯಾರು ಹೇಳಂಗಿಲ್ಲ. ಒಂದು ಸಾರಿ ಕೊಳ್ಳೇಗಾಲದ ಒಂದು ಬಾಡಿಗೆ ಮನೆಯಲ್ಲಿದ್ದೆವು ನಾವು. ನಮಗೆ ವಾಶ್ರೂಮ್ ಹೊರಗಡೆ ಇತ್ತು. ನನ್ನ ಶ್ರೀಮತಿ ಮುಂಜಾನೆ ಸರಿ ಸುಮಾರು ಒಂದು 3 ಗಂಟೆ ಸಮಯ ಇರ್ಬೋದು. ಸೊ ವಾಶ್ರೂಮ್ಗೋಸ್ಕರ ಹೊರಗಡೆ ಬಂದರು. ಅಲ್ಲಿ ವಿಕಾರ ರೂಪವಾದಂತಹ ಒಂದು ಹೆಣ್ಣಿನ ಆತ್ಮ ನನ್ನ ಹೆಂಡತಿ ಜೊತೆ ಮಾತನಾಡ್ತಂತೆ. ನೋಡಿ, ನೀವು ಹೆದರ್ಕೊಳ್ಬೇಡ್ರಿ, ನಾನು ನಿಮ್ಮ ಹತ್ರ ಸಹಾಯಕ್ಕೆ ಬಂದಿದ್ದೀನಿ. ನಾನು ಮಾಡೋದು ಈಗ ಹೇಳಿದ್ಲಂತೆ. ಇದು ಸತ್ಯವಾದ ಘಟನೆ. ಗಮನಿಸ್ರಿ ಪ್ರಿಯರೇ, ನನ್ನ ಮಾಡೋದು ಏನು ಸಹಾಯ ಬೇಕು ನಿನಗೆ? ನೀನು ಈ ರೀತಿ ಇದೆಯಾ? ಆತ್ಮ ಹೇಳ್ತಂತೆ. ನಾನು
ಈ ಭೂಮಿಯಲ್ಲಿ ಭಾಳ ಕುರೂಪಿಯಾಗಿ ಹುಟ್ಟಿದಂಥ ಒಬ್ಬ ಹೆಣ್ಣು ಮಗಳು. ನನಗೆ ಅಂದ ಚಂದ ಇಲ್ಲ ಅಂಥೇಳಿ ನಾನು ಸೀಮೆಣ್ಣೆ ಹಾಕೊಂಬಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ಟೆ. ಆದರೆ ಯೇಸು ಸ್ವಾಮಿಯವರು ದೇವರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೀರಿ ನೋಡಿ, ಅದು ಹೆಂಗೆ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ. ಗಮನಿಸ್ರಿ ಪ್ರಿಯರೇ, ಪವಿತ್ರ ಆತ್ಮರು ನಮಗೆ ಈ ಸನ್ನಿವೇಶವನ್ನು ತಂದಿಟ್ಟರು. ಅಲ್ಲಿ ನೀವು ನನ್ನ ಆತ್ಮಶಾಂತಿಗೋಸ್ಕರ ನನಗಾಗಿ ಪ್ರಾರ್ಥಿಸಿರಿ, ನಾನು ಯೇಸುಸ್ವಾಮಿಯವ್ರ ಹತ್ರ ಹೋಗ್ತೀನಿ. ಪ್ರಿಯರೇ, ನಾನು ಈ ವಿಚಾರವನ್ನು ಡಿವೈನ್ ಧ್ಯಾನ ಮಂದಿರದಲ್ಲಿ 400-500 ಜನರನ್ನು ಕೈ ಎತ್ತಿಸಿ ಆ ಆತ್ಮಕ್ಕಾಗಿ ನಾನು ಪ್ರಾರ್ಥಿಸಿದ್ದೇನೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಇದನ್ನು 4-5 ಜನ ದೊಡ್ಡ ದೊಡ್ಡ ದೇವ ಸೇವಕರು ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ದೀವಿ. ಹೇಗೆ ಇದು ಈ ರೀತಿ? ಗಮನಿಸ್ರಿ, ವಾಕ್ಯ ಏನು ಹೇಳ್ತಾ ಇದೆ? ಮೋಶೆಯ ಧರ್ಮಶಾಸ್ತ್ರವನ್ನು ಅರಿಯದಂಥವರು ಅವರ ಅರಿವಿಲ್ಲದೆಯೇ ತೀರ್ಪಿಗೆ ಗುರಿಯಾಗ್ತಾರೆ. ಅರಿವಿದ್ದವರು ಶಾಸ್ತ್ರದ ತೀರ್ಪಿಗೆ ಒಳಗಾಗಿ ಏನಾಗ್ತಾರೆ? ಗುರಿ ಆಗ್ತಾರೆ. ಗಮನಿಸ್ರಿ, ಧರ್ಮಶಾಸ್ತ್ರವನ್ನು, ಇದು ಭಾಳ ಇಂಪಾರ್ಟೆಂಟು, ಧರ್ಮಶಾಸ್ತ್ರವನ್ನು ಆಲಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲು ಸಾಧ್ಯವಿಲ್ಲ. ಆಮೇನ್. ಗಮನಿಸ್ರಿ, ಎಷ್ಟು ಧ್ಯಾನಕೂಟಗಳಾಗಿದೆ, ಎಷ್ಟು ಪ್ರಾರ್ಥನೆಗಳಿಗೆ ಹೋಗಿದ್ದೀರಿ. ನೀವು ಭಾಳ ಉನ್ನತ ಸ್ಥಾನದಲ್ಲಿ ಬೆಳಿಬೇಕಿತ್ತು. ಧರ್ಮಶಾಸ್ತ್ರವನ್ನು ಆಲಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲು ಸಾಧ್ಯವಿಲ್ಲ. ಅದನ್ನು ಆಲಿಸಿದವರ ಜೊತೆಗೆ ಪಾಲಿಸಲು ಬೇಕು. ಆಮೇನ್. ಹಲ್ಲೆಲೂಯ. ಸ್ವರವೆತ್ತಿ ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯ. ಈ ವಾಕ್ಯಗಳನ್ನು ನೀವು ಪಾಲಿಸಲಿಕ್ಕೆ ಹೋಗಿ ಪ್ರಿಯರೇ, ಈ ಕಡೆ ಗಮನಿಸ್ರಿ. ಒಂದೇ ಮಾತು ಎಲ್ಲ ಸರ ಹೇಳ್ದ, ನಿಷಿದ್ಧವಾದ ಹಂದಿ ಮಾಂಸವನ್ನು ನಾನು ತಿನ್ನೋಲ್ಲ. ನನಗೆ ಸಾವು ಬಂದರೂ ಪರವಾಗಿಲ್ಲ. ಚಾಲೆಂಜ್ ನೋಡ್ರಿ, ಸ್ಪಿರಿಚುವಲ್ ಚಾಲೆಂಜ್ ಇದು. ನೆಕ್ಸ್ಟ್, ದಾನಿಯೇಲ ಏನು ಹೇಳ್ದ? ನನ್ನನ್ನು ನೀವು ಏನು ಮಾಡಿದ್ರು ಈ ರಾಜನನ್ನು ನಾನು ಆರಾಧನೆ ಮಾಡೋದಿಲ್ಲ. ನಾನು ಆರಾಧನೆ ಮಾಡೋದು ಒಬ್ಬರೇ, ಯಾರೋ? ಅಬ್ರಹಾಮ, ಇಸಾಕ, ಯಾಕೋಬ ದೇವರು. ನೆಕ್ಸ್ಟ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಬಂಗಾರದ ಪ್ರತಿಭೆಯನ್ನು ನಾವು ಆರಾಧನೆ ಮಾಡೋದಿಲ್ಲ. ನೀವು ಬೆಂಕಿಗೆ ಹಾಕ್ತೀರಾ, ಹಾಕಿ, ಬೆಂಕಿ ಸುಡ್ಲಿಲ್ರಿ. ಆಮೇನ್. ಗಮನಿಸ್ರಿ, ನೀವು ಬಸ್ಸಲ್ಲಿರಲಿ, ಟ್ರೈನಲ್ಲಿರಲಿ, ಯಾವ ಸ್ಥಳದಲ್ಲಿ ಇರಿ ಪ್ರಿಯರೇ, ನೀವು ದೇವರ ಮಕ್ಕಳಾದಾಗ, ನೀವು ಯಾಜಕರಾದಾಗ, ನೀವು ಪವಿತ್ರ ಪ್ರಜೆಯಾದಾಗ, ನೀವು ಊರಿನಲ್ಲೂ ಅಡವಿಯಲ್ಲೂ ನಿಮಗೆ ಶುಭ ಉಂಟಾಗ್ತದೆ. ಆಮೇನ್. ಹಲ್ಲೆಲೂಯ. ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯ 4ರಿಂದ ವಚನವನ್ನು ನೀವು ಓದಿ ಪ್ರಿಯರೇ. ಒಂದು 10 ಆಶೀರ್ವಾದಗಳಿದೆ ಅಲ್ಲಿ. ನೀವು ಸರ್ವೇಶ್ವರನಾದ ನಾನೊಬ್ಬನನ್ನು ಆರಾಧಿಸುವಾಗ ಊರಿನಲ್ಲೂ ಅಡವಿಯಲ್ಲೂ ನಿಮಗೆ ಶುಭ ಉಂಟಾಗುವುದು. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ರಿ ದೇವರಿಗೆ. ಹಲ್ಲೆಲೂಯ. ನಿಮ್ಮ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಶುಭ ಉಂಟಾಗುವುದು. ನಿಮ್ಮ ವ್ಯವಸಾಯಕ್ಕೂ ನಿಮ್ಮ ಫಲಗಳಿಗೂ ಪ್ರಯತ್ನಕ್ಕೂ ಶುಭ ಉಂಟಾಗುವುದು. ಆಮೇನ್ ಹೇಳಿ. ಆಮೇನ್. ಆಮೇನ್ ಅಂದರೆ ಆಗಲಿ, ನನಗೆ ಆ ವಾಕ್ಯದ ಪ್ರಕಾರ ನನಗಾಗಲಿ ಅಂತ ಹೇಳಿ. ಆಮೇನ್. ಹಲ್ಲೆಲೂಯ. 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 ಯಾರು ದಿಕ್ಕಟ್ಬಿಡ್ರಿ ಪ್ರಿಯರೇ. ದೇವರನ್ನು ಪ್ರೀತಿಸುವ ಪ್ರತಿಯೊಬ್ಬ ಮನುಷ್ಯನಿಗೆ ಸವಾಲಿದೆ, ಚಾಲೆಂಜ್ ಇದೆ. ಗಮನಿಸ್ರಿ. ಆನಂದ್ ಬದರನ್ನು ನೋಡ್ಕೊಳ್ಳಿ. ಪಾಪ ಅವರ ಜೀವನದಲ್ಲಿ ಎಷ್ಟೆಲ್ಲ ಚಾಲೆಂಜ್ ಬಂತು. ದೇವರ ಮಕ್ಕಳನ್ನು ಬಿಡಲ್ರಿ. ಆಮೇನ್. ಚಪ್ಪಾಳೆ ತಟ್ರಿ ದೇವರಿಗೆ. ದೇವರ ಮಕ್ಕಳನ್ನು ಬಿಡಲ್ಲ. ದೇವರಿಗೆ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರ ನಮ್ಮನ್ನು ನಡೆಸ್ತಾರೆ. ನೀವೆಲ್ಲ ಹೇಳ್ಬೋದು, ನಾನು ಅನೇಕರನ್ನು ಪ್ರಶ್ನೆ ಕೇಳ್ತಾರೆ, ಬ್ರದರ್, ದಾನಿಯೇಲನನ್ನು ಸಿಂಹದ ಗವಿಗೆ ತಳ್ಳಿದ್ರಲ್ಲ, ಅಲ್ಲಿವರೆಗೆ ದೇವರು ಏನು ಮಾಡ್ತಿದ್ರು? ದಾನಿಯೇಲನನ್ನು ಕಾಪಾಡ್ಬೋದಿತ್ತಲ್ಲ? ನೋ. ದೇವರ ಪದ್ಧತಿ, ದೇವರ ಪ್ಲಾನು,
ಎಂದೂ ಗಲಿಬಿಲಿ ಇಲ್ಲ, ಗೊಂದಲವಿಲ್ಲ, ತಪ್ಪು ಇಲ್ಲ, 100% ಪಕ್ಕ ಇರ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ನಾನು ಹೇಳಿದೆ ಆ ಮಗಳಿಗೆ, ಮಗಳೇ, ಒಂದು ವೇಳೆ ದಾನಿಯೇಲನನ್ನು ಕಾಪಾಡಲಿಕ್ಕೆ ದೇವ್ರಿಗೆ ಶಕ್ತಿ ಇತ್ತು, ಬಟ್ ದೇವ್ರು ಹಂಗೆ ಮಾಡಲಿಲ್ಲ. ದೇವ್ರು ಏನು ಮಾಡಿದ್ರು? ಹಾಕಿದ್ರು ಸಿಂಹದ ಗವಿಗೆ. ಪೌಲ-ಸೀಲಾಸರನ್ನು ಎಲ್ಲಿಗೆ ಹಾಕಿದ್ರು? ಸೆರೆಮನೆಗೆ ಹಾಕಿದ್ರು. ಕಾರಣ ಏನು ಗೊತ್ತಾ? ಗಮನಿಸ್ರಿ ಪ್ರಿಯರೇ, ಸೆರೆಮನೆಯಲ್ಲಿ ಇರುವ ಎಲ್ಲರಿಗೂ ಸತ್ಯವಂತ ದೇವರು ಯಾರು ಅಂತ ಗೊತ್ತಾಗಬೇಕಿತ್ತು. ಸೆರೆಮನೆಯ ದ್ವಾರಗಳು ತೆರೆಯಲ್ಪಟ್ಟವು, ಸರಪಳಿಗಳು ಕಳಚಲ್ಪಟ್ಟವು. ಸೆರೆಮನೆಯ ದ್ವಾರ ಬೀಗ ಹಾಕೇ ಇತ್ತು, ಒಳಗಡೆ ಭೂಕಂಪ ಆಯಿತು. ಈಗ ಅಲ್ಲಿರೋರಿಗೆ ಏನಾಯಿತು? ಭಯ ಆಯಿತು. ಅವ್ರು ಬಂದು ಬೇಡ್ಕೊಂಡ್ರು, ನಾವು ಜೀವೋದ್ಧಾರವನ್ನು ಹೊಂದಬೇಕಾದ್ರೆ ನಾವೇನು ಮಾಡಬೇಕು? ಪೌಲ ಹೇಳ್ದ, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದಬೇಕಾದ್ರೆ ನೀವೇನು ಮಾಡಬೇಕು? ಪ್ರಭು ಯೇಸುವಲ್ಲಿ ವಿಶ್ವಾಸ ಬಿಡಬೇಕು. ಚಪ್ಪಾಳೆ ತಟ್ರಿ. ಹಲ್ಲೆಲೂಯ. ಸ್ವರವೇತಿ ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನೋಡಿ, ಭಾಳ ಚೆನ್ನಾಗಿದೆ. ಪ್ರಕಟಣಾ ಕಾಂಡ ತೆಗೆದುಕೊಳ್ಳಿ, 1ನೇ ಅಧ್ಯಾಯ 3ನೇ ವಾಕ್ಯ. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು. ಆಮೇನ್. ಸಾಕು. ಸುಮಾರು ಸರಿ ಓದಿದಿರಲ್ವಾ ಈ ವಾಕ್ಯವನ್ನು? ಏನಿದ್ರ ಅರ್ಥ ಯಾರು ಹೇಳ್ತೀರಿ? ಕಮಾನ್. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು. ಏನು ಅರ್ಥ ಇದು? ಎಷ್ಟು ಸಾರಿ ಓದಿದ್ದೀರಲ್ವಾ? ಹಲೋ, ಒಂದು 50-60 ಸರಿ ಓದ್ಬಿಟ್ಟಿದ್ದೀರಿ ಈ ವಾಕ್ಯವನ್ನು ಅಲ್ವಾ? ಓದುವವನು ಧನ್ಯನು ಅಂದರೆ ಅರ್ಥ ಏನಿದೆ ಗೊತ್ತಾ ನಿಮಗೆ? ಗಮನಿಸ್ರಿ, 2 ರೀತಿಯ ಓದುವಿಕೆ ಇದೆ. ಸರಿಯಾಗಿ ತಿಳ್ಕೊಳ್ಬೇಕು, ಏನಾದರೂ ತಪ್ಪಿದರೆ ಚೇಂಜ್ ಮಾಡಬೇಕು, ಸರಿಪಡಿಸ್ಕೊಳ್ಬೇಕು. ದೇವರ ಮಕ್ಕಳಾಗಿ ಈ ಭೂಮಿಯಲ್ಲಿ ನಾವೇನು ಮಾಡಬೇಕು? ಫಲ ಕೊಡಬೇಕು. ಆಮೇನ್. ಸ್ವರವೇತಿ ಹಲ್ಲೆಲೂಯ, ಹಲ್ಲೆಲೂಯ. ನ್ಯೂಸ್ ಪೇಪರ್ ನೋಡಿದ್ದೀರಾ? ಪ್ರಜಾವಾಣಿ, ವಿಜಯ ಕರ್ನಾಟಕ, ನೀವೆಲ್ಲ ಓದ್ತಿದ್ದೀರಲ್ವಾ? ಅದನ್ನು ಓದೋದಕ್ಕೂ ಬೈಬಲ್ ಓದೋದಕ್ಕೂ ಏನಾರು ವ್ಯತ್ಯಾಸ ಉಂಟಾ? ಹೇಗೆ? ಗಮನಿಸ್ರಿ, ನ್ಯೂಸ್ ಪೇಪರನ್ನು ನಾವು ಓದ್ತೀವಿ ಅಷ್ಟೇ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಏನು ನಿಯಮ ಇಲ್ಲ. ಆಮೇನ್. ಸರಿಯಾ? ನೆಕ್ಸ್ಟ್, ಪತ್ರಿಕೆಯಲ್ಲಿ ಇರುವ ರೀತಿಯಲ್ಲಿಯೇ ನಾವು ಜೀವಿಸಬೇಕು ಅಂತ ಇಲ್ಲ. ಆದರೆ ದಯಮಾಡಿ ಅರ್ಥ ಮಾಡಿಕೊಡ್ರಿ, ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು ಅನ್ನೋದರ ಅರ್ಥ ಏನಂದರೆ, ಗಮನಿಸ್ರಿ, ಯಾರು ಓದಿ ಅದರಂತೆ ನಡೆಯುತ್ತಾರೋ ಅವರು ಧನ್ಯರು. ಚಪ್ಪಾಳೆ ತಟ್ಟಿ ದೇವರಿಗೆ. ಹಲ್ಲೆಲೂಯ. ಸ್ವರವೇತಿ ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಇದನ್ನು ಮನೆಯಲ್ಲಿರಲಿ, ಆಫೀಸಲ್ಲಿರಲಿ, ಫ್ಯಾಕ್ಟ್ರಿಯಲ್ಲಿರಲಿ, ಎಲ್ಲೇ ಇರಲಿ ಪ್ರಿಯರೇ, ಇದನ್ನು ನೆನಪಿಟ್ಕೊಡ್ರಿ ನೀವು. ನಿಮ್ಮ ಹಸ್ತ ಶುದ್ಧವಾಗಿರಬೇಕು, ನಿಮ್ಮ ಹೃದಯ ನಿರ್ಮಲವಾಗಿರಬೇಕು. ಯಾಕಂದರೆ ನಾವು ಕತ್ತಲೆಯ ಮನುಷ್ಯರಲ್ಲ, ನಾವು ಬೆಳಕಿನ ಮಕ್ಕಳು. ಯೇಸುವಿನ ಬೆಳಕು ನಮ್ಮೊಳಗಿದೆ. ಈ ಸ್ವಾಮಿ ಏನು ಹೇಳಿದ್ರು? ನನ್ನಲ್ಲಿ ವಿಶ್ವಾಸ ಬಿಡುವವನಲ್ಲಿ ಜೀವದಾಯಕ ಜ್ಯೋತಿ ಇರುತ್ತದೆ, ಅವನು ಕತ್ತಲಲ್ಲಿ ಜೀವಿಸೋದಿಲ್ಲ. ಆಮೇನ್. ಹಲ್ಲೆಲೂಯ. ನೋಡಿ, ವಾಕ್ಯವನ್ನು ಓದಬೇಕು, ಅದರಂತೆ ನಡಿಬೇಕು. ನಾವೇನು ಮಾಡ್ತಾ ಇದ್ವಿ? ಗಮನಿಸ್ರಿ, ತಪ್ಪು ಮಾಡ್ತಾ ಇದ್ದೀವಿ. ವಾಕ್ಯವನ್ನು ಕೇಳ್ತೇವೆ, ಯಾವ ವಾಕ್ಯ ಎಲ್ಲಿದೆ ಅಂತ ಗೊತ್ತು, ಯಾವ ಪುಸ್ತಕದಲ್ಲಿ ಇತ್ತು ಅಂತ ಗೊತ್ತು, ಆದರೆ ಅದನ್ನು ನಾವು ಪಾಲಿಸಲಿಕ್ಕೆ ಹೋಗಲಿಕ್ಕಿಲ್ಲ. ಇದೇ ನಮ್ಮಲ್ಲಿ ತಪ್ಪು. ಆದ್ದರಿಂದ ಗಮನಿಸಿ ಪ್ರಿಯರೇ, ದೇವರ ಆಶೀರ್ವಾದಗಳು ನಮಗೆ ಏನಾಗ್ತಾ ಇದೆ? ಬ್ಲಾಕ್ ಆಗ್ತಾ ಇದೆ. ದಾನಿಯೇಲನಿಗೆ ಸಿಕ್ಕ ರಕ್ಷಣೆ ನಮಗೆ ಸಿಗ್ತಾ ಇಲ್ಲ. ಪೌಲ-ಸೀಲಾಸರಿಗೆ ಸಿಕ್ತ ಆ ಒಂದು ಕೃಪೆ ನಮಗೆ ಸಿಗ್ತಾ ಇಲ್ಲ. ಕಾರಣ ಏನಂದರೆ, ನಾವು ಓದ್ತೇವೆ, ಕೇಳ್ತೇವೆ, ಪಾಲಿಸ್ಲಿಕ್ಕೆ ಹೋಗೋದಿಲ್ಲ. ಈಗ ಓದಿದ್ವಿ ನಾವು ಧರ್ಮಶಾಸ್ತ್ರವನ್ನು ನಾವು ಓದುವುದರಿಂದ ಅಲ್ಲ, ಅದನ್ನು ನಾವು ಪಾಲಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಓದಿದನ್ನು ಕೇಳಿಸಿಕೊಳ್ಳುವವರು ಧನ್ಯರು.
ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಅನೇಕ ಸಾರಿ ಹೇಳಿದ್ದಾರೆ, ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ, ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ. ಏನಿದ್ರ ಅರ್ಥ? ನಮ್ಮೆಲ್ರಿಗೂ ಕಿವಿ ಇದೆ. ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾರೆ ಗಮನಿಸಿ ಗೊತ್ತಾ ಪ್ರಿಯರೇ? ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಅಂತ ಯೇಸು ಸ್ವಾಮಿ ಪಾಯಿಂಟ್ ಮಾಡಿ ಜಾಸ್ತಿ ಹೇಳಿದ್ದಾರೆ. ಅದರ ಅರ್ಥ ಏನಂದರೆ, ಯಾರು ಯೇಸುವಿನ ವಾಕ್ಯವನ್ನು ಕೇಳಿ ಅದನ್ನು ಪಾಲಿಸ್ಲಿಕ್ಕೆ ಹೋಗ್ತಾರೋ ಅವರಿಗೆ ಕಿವಿ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯ. ನೆಕ್ಸ್ಟ್ ಇದಕ್ಕೆ ಪೂರಕವಾದ ವಾಕ್ಯ ನಾನು ನಿಮಗೆ ಕೊಡ್ತೇನೆ. ನೆಕ್ಸ್ಟ್ ಗಮನಿಸ್ರಿ ಪ್ರಿಯರೇ, ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಆಮೇನ್. ನೆಕ್ಸ್ಟ್ ಸಾರಿ ಬರುವಾಗ ಆನಂದ್ ಬದರಿಲಿರ್ತಾರೆ. ಅಕ್ಕಪಕ್ಕದ ಅನೇಕ ಜನರನ್ನು ನೀವು ತರಬೇಕು ಪ್ರಿಯರೇ. ಯಾಕೆ ಗೊತ್ತಾ? ನಾವು ರಾಜಯಾಜಕರು, ಪವಿತ್ರ ಪ್ರಜೆ. ನಮ್ಮ ದೇವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರೇ ಆರಿಸಿಕೊಂಡಂಥ ಪವಿತ್ರ ಪ್ರಜೆಗಳು ನಾವು. ಚಪ್ಪಾಳೆ ತಟ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಆತ್ಮ ದೇವರ ಬಳಿಗೆ ಬಂದರೆ ದೇವರು ಸಂತೋಷ, ದೇವದೂತರು ಸಂತೋಷ ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ನುಡಿತದೆ ಲೂಕನ ಸುವಾರ್ತೆಯಲ್ಲಿ. ನಾನು ಪುಷ್ಪವೀರಿಗೆ ಯಾವುದೋ ಒಂದು ಮನೆಗೆ ಹೋಗಿದ್ದೆ. ದೇವರು ಹೇಳಿದರು, ಮಗನೇ ಇವತ್ತು ನನ್ನ ಜೊತೆ ನೀನಿರೋ, ಅಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಳ್ಳೋ ಒಬ್ಬ ಸ್ತ್ರೀಯನ್ನು ನಾನು ನಿನ್ನ ಬಳಿ ಕಳಿಸ್ತೇನೆ. ಸೊ ನಾನು ನನ್ನ ಮಡದಿ ಇಬ್ಬರು ಬೆಲವತ್ತ ಗ್ರಾಮಕ್ಕೆ ಹೋದ್ವಿ. ಬ್ರದರ್ ಅನಿಲ್ ಅಂತ ಅವರ ಮನೆಯಲ್ಲಿ ಒಂದು ಸಣ್ಣ ಪ್ರಾರ್ಥನೆ ಇತ್ತು ಪ್ರಿಯರೇ. ಎಲ್ಲ ಊಟ ಮಾಡ್ತಿದ್ರು, ನಾವು ಊಟ ಮಾಡಲಿಲ್ಲ. ಯಾಕಂದರೆ ನಮಗೆ ನಮ್ಮ ಅಪ್ಪ ಒಂದು ಕೆಲಸ ಕೊಟ್ಟಿದ್ರು, ಇವತ್ತು ಒಂದು ಸ್ತ್ರೀಯನ್ನು ನಿನ್ನ ಬಳಿಗೆ ಕಳಿಸ್ತೇನೆ ಅಂಥೇಳಿ. ನಾನು ನನ್ನ ಮಡದಿ ಬೆಡ್ರೂಮಲ್ಲಿ ಪ್ರೇಯರ್ ಮಾಡ್ತಾ ಕೂತಿದ್ವಿ. ಸ್ವಲ್ಪ ಸಮಯ ಆಯಿತು, ಬ್ರದರ್ ಯಾರೋ ಒಂದು ಸ್ವಲ್ಪ ಪ್ರೇಯರ್ ಮಾಡಿಸ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ, ನಾನು ಕರೀರಿ ಅಂತ ಹೇಳಿದೆ. ಪ್ರಿಯರೇ, ಅವರು ಬಂದ ತಕ್ಷಣ ದೇವರು ಹೇಳಿದರು, ಮಗನೇ ಈಕೆ ಸುಸೈಡ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾಳೆ, 2-3 ಸಾರಿ ಪ್ರಯತ್ನ ಮಾಡಿದ್ದಾಳೆ. ಏನು ನೀನು ಆಕೆಗೆ, ನಾನು ಈಕೆಯನ್ನು ಪ್ರೀತಿಸ್ತಾ ಇದ್ದೇನೆ, ಈಕೆಗೆ ಬಿಡುಗಡೆ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ, ನನ್ನ ಹತ್ರ ಬರಲಿಕ್ಕೆ ಕೇಳು. ನಾನು ಹೇಳಿದೆ, ಅಮ್ಮ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀರಾ? ಎಸ್ ಬ್ರದರ್. 2 ಕಣ್ಣಿನಲ್ಲಿ ನೀರು. ಗಮನಿಸ್ರಿ ಪ್ರಿಯರೇ, ಯಾಕೆ? ಸಾಲದಿಂದ ನಾನು ಹೊರ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ಬ್ರದರ್ ಬೇಸತ್ತಪಟ್ಟಿದ್ದೀನಿ ನಾನು, ನನಗೆ ಈ ಜೀವನ ಬೇಡ. ನಾನು ಹೇಳಿದೆ, ನೀವು ಡಿವೈನ್ಗೆ ಹೋಗೋಕ್ಕೆ ರೆಡಿ ಆಗ್ರಿ. ನನಗೆ ರಜೆ ಕೊಡಲ್ಲ ಅಂದರು. ಫಾದರ್ ಅಲ್ಲೇ ಇದ್ದರು. ಫಾದರ್ಗೆ ಫೋನ್ ಮಾಡಿಸಿ ರಜೆ ಕೊಡಿಸಿದ್ವಿ. ಡಿವೈನ್ಗೆ ಹೋಗಿ ಬಂದರು ಪ್ರಿಯರೇ. ಡಿವೈನಲ್ಲಿ ಯೇಸು ಸ್ವಾಮಿ ಅವಳ ಕಣ್ಣೀರನ್ನೆಲ್ಲ ಒರೆಸಿಬಿಟ್ರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಮರಳಿ ಕರ್ನಾಟಕಕ್ಕೆ ಬಂದರು ಪ್ರಿಯರೇ. ಅವರ ಸಾಲಗಳನ್ನು ತೀರಿಸಿಕೊಳ್ಳುವಂಥ ಎಲ್ಲ ಮಾರ್ಗಗಳನ್ನು ದೇವರು ಸರಿಪಡಿಸಿಬಿಟ್ರು. ಈಗ ಅವರು 2 ವೀಲರ್ ಒಂದು ವೆಹಿಕಲ್ ತಗೊಂಡಿದ್ದಾರೆ. ನನಗೆ ಫೋನ್ ಮಾಡ್ತಾರೆ, ಬ್ರದರ್ ನಾನೀಗ ಸಂತೋಷವಾಗಿದ್ದೇನೆ. ಆಮೇನ್. ಯೇಸು ಸ್ವಾಮಿ ನನ್ನ ಕಣ್ಣೀರನ್ನು ಒರೆಸಿಬಿಟ್ರು. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರು ನನಗೆ ಈಗ ಸತ್ಯವನ್ನು ತಿಳಿಸಿಬಿಟ್ರು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದ್ದರಿಂದ ಪ್ರಿಯರೇ, ನೀವು ಭಾಗ್ಯವಂತರು, ನಾನು ಭಾಗ್ಯವಂತನು. ಏಕೆಂದರೆ ಯೇಸು ಕ್ರಿಸ್ತರ ವಾಕ್ಯವನ್ನು ನಂಬಿ ಲೋಕವನ್ನು ಬೇರ್ಪಟ್ಟು ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ನಾವು ಈ ಭೂಮಿಯಲ್ಲಿದ್ದೇವೆ. ಆಮೇನ್. ಅದಕ್ಕೆ ಗಮನಿಸಿ, ನೀವು ಎಲ್ಲಿ ಹೋಗಲಿ, ಏನೇ ಮಾಡಲಿ, ಏನು ಕೆಲಸ ಮಾಡಲಿ, ನಮ್ಮಲ್ಲಿ ದೇವರ ವಾಗ್ದಾನದಂತೆ ನಾವು ಜೀವಿಸಬೇಕು. ಪವಿತ್ರ ಪ್ರಜೆ ನಾವು. ಮೋಸ, ವಂಚನೆ, ಕುಡ್ತನ, ದುಂದೌತಣ, ಮದ್ಯಪಾನ, ಧೂಮಪಾನ, ಸುಳ್ಳು, ಅಸೂಯೆ, ದ್ವೇಷ, ಮತ್ಸರ ಇವ್ಯಾವುದು ನಮ್ಮಲ್ಲಿರಬಾರ್ದು. ಬ್ರದರ್ ಅದು ನಮಗೆ ಬರ್ತದೆ, ಏನು ಮಾಡೋಣ? ಗಮನಿಸ್ರಿ, ಶರೀರ ಮಣ್ಣಿನಿಂದ ಹುಟ್ಟಿದ್ದು. ಶರೀರಕ್ಕೆ ಮಣ್ಣಿನ ಗುಣಗಳು ಜಾಸ್ತಿ.
ಪ್ರತಿದಿನ ದೇವರ ವಾಕ್ಯದಿಂದ ಶುದ್ಧೀಕರಿಸಲ್ಪಡಬೇಕು. ಪ್ರತಿದಿನ ದೇವರ ವಾಕ್ಯವನ್ನು ತಿನ್ನಬೇಕು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 16ನೇ ವಾಕ್ಯ ಓದಿ ಬ್ರದರ್. ನೀವಾದರೋ ಭಾಗ್ಯವಂತರು. ಗಮನಿಸ್ರಿ, ಭಾಳ ವಾಕ್ಯ ತುಂಬ ಚೆನ್ನಾಗಿದೆ. ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಈ ವಾಕ್ಯವನ್ನು ಈ ತಿಂಗಳೆಲ್ಲ ಮೆಲುಕು ಹಾಕ್ರಿ. ದೇವರು ನಿಮ್ಮನ್ನು ಒಳ್ಳೆ ಆಶೀರ್ವಾದ ಕೊಡ್ತಾರೆ. ನೋಡ್ರಿ, ಯೇಸುಸ್ವಾಮಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನೀವಾದರೋ ಭಾಗ್ಯವಂತರು. ಆಮೇನ್. ಓದಿ ಬ್ರದರ್. ನಿಮ್ಮ ಕಣ್ಣುಗಳು ಕಾಣುತ್ತವೆ, ನಿಮ್ಮ ಕಣ್ಣುಗಳು ಕಾಣುತ್ತವೆ, ಕಿವಿಗಳು ಕೇಳುತ್ತವೆ, ಕಿವಿಗಳು ಕೇಳುತ್ತವೆ. ನೋಡಿ, ಈಗ ನಾವು ಓದಿದ್ವಿ, ಈಗ ನೀವು ಕೇಳಿಸಿಕೊಳ್ಳುವರು ಕೂಡ ಧನ್ಯರು ಅಂತೇಳಿ. ನೋಡ್ರಿ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಭಾಗ್ಯವಂತರು, ನಿಮ್ಮ ಕಣ್ಣುಗಳು ಕಾಣ್ತವೆ, ನಿಮ್ಮ ಕಿವಿಗಳು ಕೇಳ್ತಾ ಇದ್ದಾವೆ. ಎಷ್ಟೋ ಪ್ರವಾದಿಗಳು ಹಾಗೂ ಸತ್ಪುರುಷರು ನೀವು ನೋಡುವುದನ್ನು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ಅಪೇಕ್ಷಿಸಿದರು, ಆದರೆ ಅವರು ನೋಡಲೂ ಇಲ್ಲ, ಕೇಳಲೂ ಇಲ್ಲ ಎಂಬುದು ನಿಮಗೆ ತಿಳಿದಿರಲಿ. ಆಮೇನ್. ನಾನೀಗ ವಿವರಿಸ್ತೇನೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಭಾಗ್ಯವಂತರು, ನಿಮ್ಮ ಕಣ್ಣುಗಳು ಕಾಣುತ್ತಿವೆ. ಯಾರನ್ನು ನೋಡ್ತಾ ಇದ್ದಾರೆ? ನಮ್ಮ ಕಣ್ಣುಗಳು ಯೇಸುವನ್ನು ನೋಡ್ತಾ ಇದ್ದಾವೆ. ನಿಮ್ಮ ಕಿವಿಗಳು ಕೇಳ್ತಾ ಇದೆ, ನಾವು ದೇವರ ಸ್ವರವನ್ನು ಕೇಳಿಸ್ಕೊಳ್ತಿದ್ದೀವಿ. ಯೇಸುವಿನ ವಾಕ್ಯಗಳನ್ನು, ಬಹಿರಂಗ ವಾಕ್ಯಗಳನ್ನು ಕೇಳಿಸ್ಕೊಳ್ತಿದ್ದೀವಿ. ಗಮನಿಸ್ರಿ ಪ್ರಿಯರೇ, ಎಷ್ಟೋ ಪ್ರವಾದಿಗಳು ಯೇಸು ಕ್ರಿಸ್ತರನ್ನು ನೋಡಲಿಕ್ಕೆ ಅಪೇಕ್ಷೆ ಪಟ್ಟರು, ನೋಡ್ಲಿಕ್ಕೆ ಆಗಲಿಲ್ಲ. ಗಮನಿಸ್ರಿ, ಯೆಶಾಯ ಪ್ರವಾದಿ ಯೇಸು ಸ್ವಾಮಿಯವರ ಜನನವನ್ನು ಕುರಿತು ಮಾತನಾಡಿದರು. ಕನ್ಯೆಯೋರ್ವಳು ಗರ್ಭ ತಳೆದು ಪುತ್ರನನ್ನು ಪ್ರಸವಿಸುವಳು ಎಂಬುದಾಗಿ ಯೆಶಾಯ ಪ್ರವಾದಿಯ ಮೂಲಕ ದೇವರು ಮಾತನಾಡಿದರು. ಯೆಶಾಯ ಪ್ರವಾದಿ ಯೇಸು ಸ್ವಾಮಿಯನ್ನು ನೋಡ್ಲಿಕ್ಕಾಗಲಿಲ್ಲ. ನೆಕ್ಸ್ಟ್, ಯೆರೆಮೀಯ ಪ್ರವಾದಿ ಯೇಸು ಸ್ವಾಮಿಯ ಬಗ್ಗೆ ಕುರಿತು ಮಾತನಾಡ್ತೇನೆ. ಜೆಸ್ಸೆಯನ ಬುಡದಲ್ಲಿ ಒಂದು ಚಿಗುರೊಂದು ಒಡೆಯುತ್ತದೆ, ಅದು ರಾಜಾದಿರಾಜನಾಗಿ ಭೂಮಿಯನ್ನು ಆಳುವನು. ಅಲ್ಲೂ ಯೇಸು ಸ್ವಾಮಿಯವರನ್ನು ಕುರಿತು ಮಾತನಾಡ್ತದೆ. ಯೆರೆಮೀಯ ಪ್ರವಾದಿ ಯೇಸು ಸ್ವಾಮಿಯನ್ನು ನೋಡಿದ್ನಾ? ನೋಡಲಿಲ್ಲ. ಮೀಕ ಪ್ರವಾದಿ, ಗಮನಿಸಿ ಪ್ರಿಯರೇ, ಮೀಕನ ಗ್ರಂಥದಲ್ಲಿ ನೀವು ಓದಿ ನೋಡ್ರಿ, 5ನೇ ಅಧ್ಯಾಯ ಅಂತ ಕಾಣ್ತದೆ, 2:5 ಅಂತ ಕಾಣ್ತದೆ. ಈ ಕಡೆ ಗಮನಿಸ್ರಿ ಪ್ರಿಯರೇ, ನೋಡ್ರಿ, ರಕ್ಷಕನ ಜನನ ಬೆತ್ಲೆಹೇಮಲ್ಲೇ ಆಗ್ತದೆ ಅಂತೇಳಿ ಮೀಕ ಪ್ರವಾದಿ ಹೇಳ್ತಾನೆ. ಮೀಕ ಪ್ರವಾದಿ ಯೇಸು ಕ್ರಿಸ್ತರನ್ನ ನೋಡಿದ್ನಾ? ನೋಡಲಿಲ್ಲ. ಗಮನಿಸ್ರಿ ಪ್ರಿಯರೇ, ಎಷ್ಟೋ ಪ್ರವಾದಿಗಳು ಯೇಸು ಸ್ವಾಮಿಯರನ್ನ, ರಕ್ಷಕರನ್ನ ನೋಡಬೇಕು ಅಂತ ಇದ್ರು. ಯಾಕಂದ್ರೆ ಈ ಕಡೆ ಗಮನಿಸ್ರಿ, ಹಳೆ ಒಡಂಬಡಿಕೆಗಳಲ್ಲಿ ಮಲಾಕಿಯ ಗ್ರಂಥದವರೆಗೂ, ಯೆಶಾಯನಿಂದ ಹಿಡಿದು ಮಲಾಕಿಯ ಗ್ರಂಥದವರೆಗೂ ಯೇಸು ಸ್ವಾಮಿಯವರನ್ನ ಕುರಿತು ಪ್ರವಾದನೆಗಳಿತ್ತು. ಆ ಪ್ರವಾದನೆಗಳನ್ನು ನೋಡಿದಂಥ ಪ್ರವಾದಿಗಳು ಯಾರು ಯೇಸು ಸ್ವಾಮಿಯವರನ್ನು ನೋಡಲಿಲ್ಲ. ನಾವು ನೋಡಿದ್ದೇವೆ ಪ್ರಿಯರೇ. ಹಾಗಾದ್ರೆ ಭಾಗ್ಯವಂತರು ಯಾರು? ನಾವೇ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಚಪ್ಪಾಳೆ ತಟ್ರಿ. ಹಾಲೆಲೂಯ, ಹಾಲೆಲೂಯ, ಸ್ವರವೆತ್ತಿ ಹಾಲೆಲೂಯ, 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 ಹಾಲೆಲೂಯ. ನೋಡಿ, ಈಗ ಯೇಸು ಕ್ರಿಸ್ತರನ್ನ ನಾವು ಆತ್ಮಿಕವಾಗಿ ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಭೌತಿಕವಾಗಿ ಯೇಸು ಸ್ವಾಮಿ ನಮ್ಮ ಜೊತೆ ಇಲ್ಲ. ಈಗ ಆತ್ಮಿಕವಾಗಿ ನಮ್ಮ ಜೊತೆ ಇದ್ದಾರೆ. ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿದ್ದಾರೆ ಯೇಸು ಸ್ವಾಮಿ. ಈ ಕಡೆ ಗಮನಿಸ್ರಿ ಪ್ರಿಯರೇ, ಎಷ್ಟೋ ಜನರಿಗೆ ಯೇಸು ಕ್ರಿಸ್ತರು ಯಾರಂತ ಗೊತ್ತಿಲ್ಲ. ಅವರು ಯಜ್ಞದ ಬಲಿಯ ಕುರಿಮರಿಯಾದರೂ ಗೊತ್ತಿಲ್ಲ. ಯೆಶಾಯ ಪ್ರವಾದಿ 53ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯರ ಮರಣವನ್ನು ಕುರಿತು ಮಾತನಾಡಿದರು. ಕೀರ್ತನೆಗಳಲ್ಲಿ ದಾವೀದರಸ ಕೂತ್ಕೊಂಡು ಯೇಸು ಸ್ವಾಮಿಯರ ಬಗ್ಗೆ ಮಾತನಾಡಿದರು. ಕೀರ್ತನೆಗಳಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಇರುವಂತಹ ಎಲ್ಲ ಪ್ರವಾದನೆಗಳನ್ನು ಯೇಸು ಸ್ವಾಮಿ ನೆರವೇರಿಸಿದರು. ಆಮೇನ್. ಚಪ್ಪಾಳೆ ತಟ್ರಿ ದೇವರಿಗೆ. ಹಲ್ಲೆಲೂಯ, ಹಾಲೆಲೂಯ. ಯಾಕೆ ಗೊತ್ತಾ ಪ್ರಿಯರೇ? ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯನ್ನು ಹೇಗೆ ಸ್ಥಾಪನೆ ಮಾಡಿದ್ರು ಗೊತ್ತಾ ನಿಮಗೆ? ಯಾತಕ್ಕೋಸ್ಕರ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ್ರು? ಹಳೆ ಒಡಂಬಡಿಕೆ ನೆರವೇರಲಿಲ್ಲ. ಆಮೇನ್. ಯಾಕೆ? ನಂಬಲಿಲ್ಲ ಜನ, ಯಾರು ನಂಬಲಿಲ್ಲ. ಓದೋಣ, ಪ್ರೇಷಿತರ ಕಾರ್ಯಕಲಾಪ, ಪ್ರೇಷಿತರ ಕಾರ್ಯಕಲಾಪ 6
13ನೇ ಅಧ್ಯಾಯ. ಎಸ್, ಕರೆಕ್ಟ್. 27ನೇ ವಾಕ್ಯ ಓದಿ ಬ್ರದರ್. ನಾನೇ ಓದ್ತೇನೆ, ಗಮನಿಸ್ರಿ. ಪ್ರೇಷಿತರ ಕಾರ್ಯಕಲಾಪ 13ನೇ ಅಧ್ಯಾಯ 27ನೇ ವಾಕ್ಯ. ಈ ಕಡೆ ಗಮನಿಸ್ರಿ. ಜೆರುಸಲೇಮಿನ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು, ಜೆರುಸಲೇಮಿನ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು ಯೇಸು ಲೋಕೋದ್ಧಾರಕನೆಂದು ಅರಿತುಕೊಳ್ಳಲಿಲ್ಲ. ನೋಡ್ರಿ, ಹಳವಡೆಬಡಿಕೆಯಲ್ಲಿರುವ ಯಾವುದೇ ಪ್ರವಾದನೆಗಳನ್ನು ಜನರು ನಂಬಲಿಲ್ಲ, ದಶಾಜ್ಞೆಗಳನ್ನು ಪಾಲಿಸಲಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದರು ಪ್ರಿಯರೇ. ಬಂದಾಗ ಏನು ಮಾಡಿದ್ರು ಜನರು? ನೋಡ್ರಿ, ಯೇಸು ಲೋಕಧಾರಕನೆಂದು ಅರಿತುಕೊಳ್ಳಲಿಲ್ಲ. ಪ್ರತಿ ಸಬ್ಬತ್ ದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ. ಯೇಸುವಿಗೆ ಮರಣ ದಂಡನೆಯನ್ನು ವಿಧಿಸಿ ಆ ಪ್ರವಾದನೆಗಳು ನಿಜವಾಗಲು ಕಾರಣರಾದರು. ಹಾಲೆಲೂಯ, ಹಾಲೆಲೂಯ. ಸ್ವರವೇತಿ ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಅದರಿಂದ ಗಮನಿಸಿ ಪ್ರಿಯರೇ, ಪಾಪಕ್ಕೆ ದಾಸರಾಗಲೇಬೇಡ್ರಿ. ಈ ಭೂಮಿಯಲ್ಲಿ ಸಂಪಾದನೆ ಮಾಡೋದೆಲ್ಲ ಕ್ಷಣಿಕ, ಯಾವುದೂ ಇರೋದಿಲ್ಲ. ಒಂದು 2-3 ವರ್ಷಗಳಲ್ಲಿ ಕೊರೋನಾ ಬಂತು, ನೀವು ನೋಡಿದ್ದೀರಿ. ಒಂದೇ ದಿನದಲ್ಲಿ 121 ಫಾದರ್ಸ್ಗಳನ್ನು ಭೂಸ್ಥಾಪನೆ ಮಾಡಿದರು. ನೀವು TV9 ನೋಡಿರ್ಬೋದು ಪ್ರಿಯರೇ. JCBಯನ್ನು ತಂದು 121 ಬಾಕ್ಸ್ಗಳಲ್ಲಿ 121 ಗುರುಗಳನ್ನು ಭೂಸ್ಥಾಪನೆ ಮಾಡಿದರು. ಒಬ್ಬ ಯಾಜಕನಾಗಬೇಕಾದ್ರೆ 14 ವರ್ಷ ಬೇಕು. ಈ ಭೂಮಿಗೆ ಬಂದ ಆಪತ್ತು ಯಾರಿಗೂ ಗೊತ್ತಾಗಲಿಲ್ಲ ಪ್ರಿಯರೇ. ಕೊರೋನಾ ಬರ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈ ಭೂಮಿಯಲ್ಲಿ ದೇವರು ಎಲ್ಲಿ ಕೂಡ ಕ್ಲೂ ಕೊಡಲಿಲ್ಲ. ಆದ್ದರಿಂದ ಗಮನಿಸಿ, ಸತ್ಯ ನಮ್ಮನ್ನು ಈ ಭೂಮಿಯಲ್ಲಿ ಜಯವನ್ನು ತಂದು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನೀವು ಭೌತಿಕವಾಗಿ ಆಲೋಚನೆ ಮಾಡಿದ್ರೆ ನೀವು ಸೋತು ಬಿಡ್ತೀರಿ. ನನ್ನ ಮಗಳು ಹೀಗಿದ್ದಾಳೆ, ಅವ್ರ ಮಗಳು ಇಂಜಿನಿಯರು, ನನ್ನ ಮಗ ಹೀಗಿದ್ದಾನೆ, ಅವನ ಮಗನು ಇಂಜಿನಿಯರು. ಈ ರೀತಿ ಭೂಲೋಕಕ್ಕೆ ನೀವು ಹೋಲಿಸಿಕೊಂಡು ನಿಮ್ಮ ಮಕ್ಕಳನ್ನು ನೋಡಬೇಡ್ರಿ ಪ್ರಿಯರೇ. ನೀವು ಯಾವುದಕ್ಕೇನು ಹೋಲಿಸಿ? ವಾಕ್ಯಕ್ಕೆ ಹೋಲಿಸ್ರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ದೇವರಿಗೆ ಎಲ್ಲ ಸಾಧ್ಯ ಉಂಟು ಈ ಭೂಮಿಯಲ್ಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ನಾನು ಜೆರುಸಲೇಮ್ಗೆ ಹೋದಾಗ ಜೆರುಸಲೇಮ್ನಿಂದ ಈಜಿಪ್ಟಿಗೆ 6.5 ಗಂಟೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ವಿ. ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ, ಬ್ರದರ್ TK ಜಾರ್ಜ್ ನನ್ನ ಎಡಗಡೆ ಕೂತ್ಕೊಂಡಿದ್ದಾರೆ. ನಾನು ಆಲೋಚನೆ ಮಾಡಿದೆ, ಇನ್ನೇನು ಈಜಿಪ್ಟ್ ಬಂತು ಅಂತ ಹೇಳಿದರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅಲ್ಲ, ಜೆರುಸಲೇಮಿನಿಂದ ಈಜಿಪ್ಟ್ ದೇಶಕ್ಕೆ ಹೋಗಲಿಕ್ಕೆ ಬರೀ 6.5 ಗಂಟೆ ಆಯ್ತಲ್ಲ. ನಮ್ಮ ಇಸ್ರಾಯೇಲ್ ಜನರು ಈಜಿಪ್ಟ್ ದೇಶದಿಂದ ಕಾನಾನ್ ದೇಶಕ್ಕೆ ಬರೋಕ್ಕೆ 40 ವರ್ಷಗಳು ಬೇಕಾ ಅಂತ ಪ್ರಶ್ನೆ ಮಾಡಿದೆ ಪ್ರಿಯರೇ. ಅದಕ್ಕೆ ಉತ್ತರ ಎಲ್ಲಿದೆ ತಗೊಳ್ಳೋಣ. ಅದರಲ್ಲಿ ಭಾಳ ಇದೆ. ಯೆಹೋಶುವನ ಗ್ರಂಥ, ಯೆಹೋಶುವನ ಗ್ರಂಥ 5ನೇ ಅಧ್ಯಾಯ 6ನೇ ವಾಕ್ಯ. ಈಜಿಪ್ಟಿನಿಂದ ಹಾಂ, ಬಂದ ಇಸ್ರೇಲರು. ಈ ಸರಿಯಾಗಿ ಕೇಳ್ಕೊಳ್ಳಿ ಪ್ರಿಯರೇ, ಸರಿಯಾಗಿ ಕೇಳ್ಕೊಳ್ಳಿ. ಈಜಿಪ್ಟಿನಿಂದ ಬಂದ ಇಸ್ರಾಯೇಲರು ಸರ್ವೇಶ್ವರನ ಮಾತನ್ನು ಕೇಳದೆ ಓದುವುದರಿಂದ, ಸರ್ವೇಶ್ವರನ ಮಾತನ್ನ ಕೇಳದೆ ಓದುವುದರಿಂದ ಅವರು ತಮ್ಮ ಯೋಧರೆಲ್ಲರೂ ಸಂಹಾರವಾಗುವ ತನಕ 40 ವರ್ಷ ಅರಣ್ಯದಲ್ಲೇ ಅಲಿಯುತ್ತಿರಬೇಕಾಯಿತು. ಆಮೇನ್. ಮುಂದುವರ್ಸ್ರಿ. ಸರ್ವೇಶ್ವರ ತಾವು ಅವರ ಪೂರ್ವಜರಿಗೆ ವಾಗ್ದಾನ ಮಾಡಿದ ಹಾಲು ಜೇನು ಹರಿಯುವ ದೇಶದಲ್ಲಿ ಅವರನ್ನು ಸೇರಿಸುವುದಿಲ್ಲವೆಂದು
ಆಣೆ ಇಟ್ಟಿದ್ದರು. ಅವರಿಗೆ ಬದಲಾಗಿ ಹುಟ್ಟಿದ ಅವರ ಗಂಡು ಮಕ್ಕಳಿಗೆ ಯೆಹೋಶುವ ಸುನ್ನತಿ ಮಾಡಿದನು. ಆಮೇನ್. ಸಾಕು ಸಾಕು ಸಾಕು. ಈ ಕಡೆ ಕಮ್ಸ್ರಿ ಪ್ರಿಯರೇ. ದೇವರಿಗೆ ಅವಿಧೇಯರಾದ ಒಬ್ಬರು ಕೂಡ ಕಾನಾನ್ ದೇಶಕ್ಕೆ ಬರಬಾರ್ದಂತೆ. ಈ ಕಡೆ ಕಮ್ಸ್ರಿ. ದೇವರಿಗೆ ಅವಿಧೇಯರಾದ ಅವರ ಮಾತುಗಳನ್ನು ಕೈಗೊಳ್ಳದ ಯಾರು ಕಾನಾನ್ ದೇಶಕ್ಕೆ ಬರಬಾರ್ದು ಅಂತೇಳಿ ದೇವರು ಏನು ಮಾಡಿದ್ರು, 40 ವರ್ಷಗಳ ಕಾಲ ಮರಳುಗಾಡಿನಲ್ಲಿ ನೆನೆಸ್ಕೊಂಡು ಬಂದರು ಈಜಿಪ್ಟ್ ದೇಶದ ಜನರನ್ನು, ಇಸ್ರಾಯೇಲ್ ಜನರನ್ನು.